ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 1275 ಮತ್ತು 1229 ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಗೋಪಿನಾಥ್ ಇಬ್ಬರು ಸೇರಿ ಕೊಟ್ಟಿದ್ದಾರೆ. ನಮ್ಮ ಗಣರಾಜ್ಯದ ಬಗ್ಗೆ ಅಲ್ಲ ಉತ್ತರವನ್ನು ಒದಗಿಸಲಾಗಿದೆ. ಅಂದ್ರೆ ಈ ಶೇಖರಣೆ ಆಗ್ತಾ ಇರುವಂತದ್ರಿಂದ ಪರಿಸರ ಮಾಲಿನ್ಯ ಏನು ಉಂಟಾಗ್ತಾ ಇದೆ, ಇದಕ್ಕೆ ದೂರ ಎಷ್ಟು ಬಂದಿದೆ, ಮತ್ತೆ ಸರ್ಕಾರ ಇದಕ್ಕೆ ಏನು ಕ್ರಮ ಕೈಗೊಂಡಿದೆ ಅಂತ ಕೇಳಿದ್ದೀನಿ. ನಾವು ಪೇಪರ್ನಲ್ಲಿ ಓದುವಾಗ ತುಂಬಾ ಸಮಸ್ಯೆ ಇದೆ, ಎಲ್ಲೋ ವಾಸನೆ ಬರುತ್ತೆ, ಅಲ್ಲಿ ಜೀವನ ಮಾಡೋದೇ ಕಷ್ಟ ಇದೆ, ಸೊಳ್ಳೆಗಳ ನೊಣದ ಹಾವಳಿ ಜಾಸ್ತಿ ಇದೆ, ಹಾಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ ಅಂತಿದೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಉಲ್ಲೇಖ ಇಲ್ಲ ಇದರಲ್ಲಿ. ಹಾಗೇನೆ ಇದರಲ್ಲಿ ಎಲ್ಲೆಲ್ಲಿದೆ ಘಟಕಗಳು, ಅದಕ್ಕೆ ಎಷ್ಟು ಖರ್ಚಾಗತ್ತೆ, ಘಟಕದ ಸಾಮರ್ಥ್ಯ ಏನು ಅಂತ ಮೆಗಾಟನ್ಗಳು ಕೊಟ್ಟಿದ್ದಾರೆ. ಆದರೆ ಒಟ್ಟಾರೆ ಮಾಡಿರುವಂಥದ್ದನ್ನೇ ಇವರು ಹೇಳಿಲ್ಲ. ಹಾಗೇನೆ ಕಂಪನಿ ಬಗ್ಗೆನೂ ಕೂಡ ಸಂಪೂರ್ಣವಾದಂಥ ಮಾಹಿತಿನ ಇದರಲ್ಲಿ ಒದಗಿಸಿಲ್ಲ ಮಾನ್ಯ ಸಭಾಪತಿಗಳೇ. ಅಧ್ಯಕ್ಷರೇ, ಇದು ಏನು ಬಹಳ ಗಂಭೀರವಾದ ಪ್ರಶ್ನೆನ ನಮ್ಮ ವಿಧಾನ ಪರಿಷತ್ ಸದಸ್ಯರು ಕೇಶವ ಪ್ರಸಾದ್ ಮತ್ತು ಗೋಪಿನಾಥ್ ಅವರು ಹಾಕಿದ್ದಾರೆ. ಇದೊಂದು ದೊಡ್ಡ ಮಾಫಿಯಾ. ಇನ್ನು ನನ್ನ ಕೈಲಿ ಇದನ್ನು ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ಏನಾದ್ರು ಮಾಡಿ ಇದನ್ನು ಬೆಂಗಳೂರು ಸಿಟಿಲಿ ನಮ್ಮ ಶಾಸಕರು ಕೂಡ ಇದ್ರ ಬಗ್ಗೆ ನಮಗೆ ಭಾಳ ಪ್ರೆಷರ್ಗಳು ಬಿಲ್ಡಪ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಕೃಷ್ಣ ಬೈರೇಗೌಡ ಕ್ಷೇತ್ರ, ಇನ್ನೊಂದು ಕಡೆ ಸೋಮಶೇಖರ್ ಕ್ಷೇತ್ರ, ಇನ್ನೊಂದು ಕಡೆ ಮಾದೇವಪುರ, ನಮ್ಮ ಮಂಜುಳಾ, ನಮ್ಮ ಲಿಂಬಾವಳಿ ಕ್ಷೇತ್ರ, ಹಿಂಗೆ 5-6 ಕಡೆ ಸೇರ್ಕೊಂಡ್ಬಿಟ್ಟಿದೆ. ನಮ್ಮನ್ನೆಲ್ಲ ಎದುರಿಸಿ 200 ಕೋಟಿ 300 ಕೋಟಿ ಬರೀ ಈ ಕಸ ಗುಡಿಸಿದ್ರೆ ನಮಗೆ ವಾಸನೆ ಬರ್ತಾ ಇದೆ ಅಂತೇಳಿ ಗಲಾಟೆ ಮಾಡಿ ವಸೂಲು ಮಾಡ್ತಾ ಇದ್ದಾರೆ ಅವರು ಡೆವಲಪ್ಮೆಂಟ್ ವರ್ಕ್ ಅಂತ. ಇದನ್ನು ನಿಲ್ಲಿಸಬೇಕು ಅಂತೇಳಿ ನಾನು 4 ಕಡೆ, ಬೆಂಗಳೂರಿನ 4 ಕಡೆ ನಾನು ಹೋಗಿ ಹೈದ್ರಾಬಾದ್ ನೋಡ್ಕೊಂಡು ಬಂದಿದ್ದೇನೆ, ಡೆಲ್ಲಿ ನೋಡ್ಕೊಂಡು ಬಂದಿದ್ದೀನಿ, ಚೆನ್ನೈ ನೋಡ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಆಗ್ತದೆ ಇದನ್ನು ಸುಡುವಂಥದ್ದು ಎಲ್ಲ ಪವರ್ ಏನು ಕೊಟ್ಟಿದ್ದೋ, ಒಂದು 15 ಕಡೆ ಕೊಟ್ಟಿದ್ದೋ ಪವರ್ನ, ವೇಸ್ಟ್ ಟು ಎನರ್ಜಿ ತಯಾರು ಮಾಡಬೇಕು ಅಂತ, ಅದೆಲ್ಲ ಫೇಲ್ ಆಗಿಬಿಟ್ಟಿದೆ. ಒಂದೇ ಒಂದು ಮಾತ್ರ ಬಿಡದಿಲಿ ಗೌರ್ಮೆಂಟು ಬಲವಂತವಾಗಿ ಒಂದು ನಡೆಸ್ತಾ ಇದ್ದಾರೆ. ಇದಕ್ಕೆ ಏನಾದ್ರು ಒಂದು ಕೊನೆ ಮಾಡಬೇಕು ಅಂತ ಬೆಂಗಳೂರಿನ 4 ಕಡೆ 100 ಎಕರೆ ಜಮೀನು ತೆಗೆದುಕೊಂಡು ಬೆಂಗಳೂರಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಎತ್ಕೊಂಡೋಗಿ ಹಾಕಿ, ಪಕ್ಕದಲ್ಲಿ ಫಾರೆಸ್ಟ್ ಇರುವಂಥ ಕಡೆ ಕೆಲವು KDB ಲ್ಯಾಂಡ್ಗಳನ್ನ ಈಗಾಗಲೇ ನಾನು ಐಡೆಂಟಿಫಿಕೇಷನ್ ಮಾಡಿದ್ದೀನಿ. ಐಡೆಂಟಿಫಿಕೇಷನ್ ಮಾಡಿದ್ದೀನಿ. ಅಲ್ಲಿ ತೆಗೆದುಕೊಂಡು ಒಂದು ಟೆಂಡರ್ ಕರೆದು ಅದನ್ನು ಏನಾದ್ರು ಮಾಡಿ ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತ ಇದ್ದೀನಿ. ಈ ಮಧ್ಯದಲ್ಲಿ ಈ ಕಸ ಹಾಕೋರು ಏನು ಈ ಗ್ರೂಪ್ಗಳಿದೆ, ಅವ್ರದ್ದೆಲ್ಲ ಒಂದು ದೊಡ್ಡ ಮಾಫಿಯಾ. ಅವರವರೇ ಕೂತ್ಕೊಂಡು ಪ್ಯಾಕೇಜ್ಗಳನ್ನ ಮಾಡಿಕೊಂಡು ಒಂದು ದೊಡ್ಡ ಸರ್ಕಾರಕ್ಕೆ ಥ್ರೆಟ್ ಮಾಡೋದು, ನಾವು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ರು, ಇವೆಲ್ಲ ಏನೇನೋ ಮಾಡ್ತಾ ಇದೆ. ಅದಕ್ಕೆ ಎಲ್ಲೆಲ್ಲಿ ತೊಗೊಂಡು ಆಮೇಲೆ ರೋಡಲ್ಲಿ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಲೆಕ್ಕ ಬೇಕಾದಷ್ಟು ಗಾಂಧಿ ಲೆಕ್ಕಗಳು, ತಿರುಪತಿ ಲೆಕ್ಕಗಳು ಇವೆಲ್ಲ ಕೂಡ ನಡೀತಾ ಇದೆ. ಅದಕ್ಕೆಲ್ಲ ಕ್ಯಾಮ್ರಾಗಳನ್ನೆಲ್ಲ ಹಾಕಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಹೊಸ ಪಾಲಿಸಿನೇ ತೆಗೆದುಕೊಂಡು ಬಂದಿದ್ದೀನಿ. ಇದಕ್ಕೆಲ್ಲ ಮುಂದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ಇದು ಯಾರ ಕಾಲದಲ್ಲೂ ನಿಲ್ಸಕ್ಕಾಗಿಲ್ಲ, BJP ಕಾಲದಲ್ಲೂ ನಿಲ್ಸಕ್ಕಾಗಿಲ್ಲ, ದಳದ ಕಾಲದಲ್ಲೂ ನಿಲ್ಸಕ್ಕಾಗಿಲ್ಲ, ನಮ್ಮ ಕಾಲದಲ್ಲೂ ನಿಲ್ಸಕ್ಕಾಗಿಲ್ಲ. ನಿಷ್ಠೂರ ಆದ್ರೂ ಚಿಂತೆ ಇಲ್ಲ. ಅವನು ಮೊನ್ನೆ ಒಬ್ಬ ರಿಪೋರ್ಟ್ ಕೊಟ್ಟಿದ್ದ, 15,000 ಕೋಟಿ ರೂಪಾಯಿ ಹೊಡೆದ್ಬಿಟ್ರು DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅಂತೇಳಿ. ನಿಮ್ಮ ಪಾರ್ಟಿ ಒಬ್ಬ ಅಧ್ಯಕ್ಷ ನಮ್ಮನ್ನೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆಲ್ಲ ಹೊರಟಿದ್ದಾರೆ. ಇದಕ್ಕೆಲ್ಲ ಬ್ಲ್ಯಾಕ್ ಮೇಲ್ಗೆಲ್ಲ ಜಗ್ಗ ಮಗ ನಾನಲ್ಲ, ನಮ್ಮ ಸರ್ಕಾರನೂ ಅಲ್ಲ. ಅದರಲ್ಲಿ ಏನೇನೋ ದೊಡ್ಡ ಇಶ್ಯೂಸ್ ಇದೆ, ಈಗ ನಾನೀಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಭಾಳ ಟ್ರಾನ್ಸ್ಪರೆಂಟಾಗಿ ತರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಈ ಗಣೇಶ ತ್ಯಾಜ್ಯ ಇದು ಮಾಡೋದ್ರಲ್ಲಿ ಪವರ್ ಎಲ್ಲ ಹೋಗ್ಬಿಟ್ಟಿದೆ. ಮಿನಿಮಮ್ 20 ಮೆಗಾವ್ಯಾಟ್ ಆಗಿ ದೊಡ್ಡದು ಮಾತ್ರ ಮಾಡಿದ್ರೆ ಮಾತ್ರ ಏನಾದ್ರು ಅದು ಬದುಕ್ತದೆ. ಇಲ್ಲ ಅಂದರೆ CNG ಗ್ಯಾಸ್ ವಿಚಾರದಲ್ಲಿ ಮಾತ್ರ ನಾನು ತಮಿಳ್ನಾಡಲ್ಲೂ ನೋಡಿದ್ದೀನಿ, ಮಧ್ಯಪ್ರದೇಶಲ್ಲೂ ನಾನು ನೋಡಿದ್ದೀನಿ, ಡೆಲ್ಲಿಲೂ ನಾನು ನೋಡಿದ್ದೀನಿ, ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಏನಾದ್ರು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತಿದ್ದೀನಿ. ನಿಮ್ಮ MLAs ಹತ್ತೆಲ್ಲ ನಾನು ಮಾತಾಡಿದ್ದೀನಿ. ಆಲ್ಮೋಸ್ಟ್ ಬೆಂಗಳೂರು ಸಿಟಿ MLAs ಎಲ್ಲ ಈ ವಿಚಾರದಲ್ಲಿ ಒಪ್ಕೊಂಡಿದ್ದಾರೆ. ವಿಲ್ ಕಮ್ ಔಟ್ ವಿತ್ ಎ ಫೈನಲ್ ಸೊಲ್ಯೂಷನ್ಸ್. ಮಿಕ್ಕಿದ ಕೆಲವು ನಿಮಗೆ ಏನು ರಿಪ್ಲೈ ಕೊಟ್ಟಿದ್ದೀನಿ, ಅದಿನ್ನೂ ಏನಾದ್ರು ಇತ್ತು ಅಂತ ನೀವು ಕೇಳಿ, ಅದಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ. ಆ ಟನ್ಗೆ ಏನೇನು ಕೊಡಬೇಕು ಅಂತಿದ್ವಿ, ಇದು ಮ್ಯಾಟ್ರು ಆಲೇ ಕೋರ್ಟಲ್ಲಿದೆ. ಕೆಲವರೆಲ್ಲ ಕೋರ್ಟಲ್ಲಿ ಹಾಕೊಂಡು ಬರೀ ತಳ್ಕೊಂಡು ಹೋಗ್ತಾ ಇದ್ದಾರೆ. 80 ಪ್ಯಾಕೇಜ್ ಮಾಡಿಕೊಂಡು ಇವತ್ತೊಬ್ಬಂಗೆ ಕೊಡೋದು ಲೆಟ್ರು, MLA ನಾಳೆ ಒಬ್ಬಂಗೆ ಲೆಟ್ರ್ ಕೊಡೋದು, ಇವೆಲ್ಲ ಇದೆ. ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದೀನಿ. ಬಟ್ ಇನ್ನೂ 1.5 ವರ್ಷ ಆದರೂ ಕೂಡ ನನ್ನ ಕೈಲಿ ಎಫಿಷಿಯೆಂಟಾಗಿ ತರೋಕ್ಕಾಗ್ತಾ ಇಲ್ಲ. ಬಟ್ ಇನ್ನೊಂದು 3-4 ದಿನದಲ್ಲೇ ಟೆಂಡರ್ನ ಈ ವಿಚಾರದಲ್ಲಿ ಕರಿತಾ ಇದ್ದೀನಿ. ಬೆಂಗಳೂರು ಮಹಾನಗರದ ಜವಾಬ್ದಾರಿ ಉಪಮುಖ್ಯಮಂತ್ರಿಗಳು ತಗೊಂಡು